ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಭಿವೃದ್ಧಿಯ ಮತ್ತು ಸಾಮಾಜಿಕ ಸೂಚ್ಯಂಕಗಳು ಏನಿದೆಯಾ ಅದನ್ನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲಿ ಕೂಡ ನಾವು ಮಾನವ ಅಭಿವೃದ್ಧಿಯ ಸೂಚ್ಯಂಕ ಏನಿದೆಯಲ್ಲ ಅದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂದರೆ ಏನು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಮೇಲೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದರ ಮಧ್ಯವರ್ತಿಗಳಾದ ಬೇರೆ ಸೂಚಕಗಳನ್ನು ನಾವು ಯಾವ್ಯಾವುದನ್ನು ನಾವು ಪರಿಗಣಿಸ್ತೀವಿ, ಆಮೇಲೆ ಅದನ್ನು ಯಾವ ಲೆಕ್ಕಾಚಾರದ ಮೇಲೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕೊನೆಗೆ ನಾವು ಮಾನವ ಅಭಿವೃದ್ಧಿ ಸೂಚಕಗಳನ್ನು ಹೇಗೆ ತಯಾರು ಮಾಡ್ತೀವಿ ಅನ್ನೋದು ಈ ಕಾನ್ಸೆಪ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಅಭಿವೃದ್ಧಿ ಸೂಚಕಗಳು ಯಾವುವು ಅಂತೇಳಿ ನಾವು ಮೊದಲಿಗೆ ಮಾತಾಡೋದಾದರೆ, ಅದನ್ನು ಹೇಗೆ ಡೆವಲಪ್ ಮಾಡಿದರು ಅಂತೇಳಿ ನಾವು ಮೊದಲು ನೋಡೋದಾದರೆ, ಮೊದಲಿಗೆ ನಾವು ಏನು ಮಾಡ್ತಿದ್ವಿ, ಹಿಂದಿನ ವಿಡಿಯೋಗಳಲ್ಲಿ ನಾವು ಇದನ್ನು ಡಿಸ್ಕಸ್ ಕೂಡ ಮಾಡಿದ್ದೀವಿ. ಈಗ ರಾಷ್ಟ್ರೀಯ ಆದಾಯ ಏನಿರ್ತಾ ಇತ್ತಲ್ಲ, ನ್ಯಾಷನಲ್ ಇನ್ಕಮ್. ಸೊ ರಾಷ್ಟ್ರೀಯ ಆದಾಯ ಮತ್ತು ರಾಷ್ಟ್ರೀಯ ತಲಾ ಆದಾಯ. ಒಂದು ರಾಷ್ಟ್ರೀಯ ಆದಾಯ ಒಂದು ದೇಶದ 1 ಲಕ್ಷ ರೂಪಾಯಿ ಇದ್ದರೆ, ತಲಾ ಆದಾಯ 10,000 ರೂಪಾಯಿ ಒಬ್ಬೊಬ್ಬರಿಗೆ ಇದ್ದರೆ ಅದನ್ನು ಒಳ್ಳೆಯದು ಅಥವಾ ಕಡಿಮೆನೋ ಅಂತ ಹೇಳಿ ಆಮೇಲೆ ಡಿಸ್ಕಸ್ ಮಾಡ್ಬೋದು. ಬಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಅಭಿವೃದ್ಧಿಯ ಸೂಚಕಗಳನ್ನು ನಾವು ನೋಡಬೇಕಾದ್ರೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವನ್ನು ನಾವು ಒಂದು ಅಭಿವೃದ್ಧಿಯ ಸೂಚಕ ಅಂತ ಹೇಳಿ ಮೊದಲು ನೋಡ್ತಾ ಇದ್ವಿ. ಆದರೆ ನಿಜವಾದ ಫ್ಯಾಕ್ಟ್ ಏನಂತಂದರೆ, ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಒಂದು ಸಂಪೂರ್ಣ ಚಿತ್ರಣವನ್ನು ತೋರಿಸೋದಿಲ್ಲ. ಯಾಕಂದರೆ ಬರೀ ಇದು ದುಡ್ಡಿನ ಇದರಲ್ಲಿ ಮಾತ್ರ ಅಭಿವೃದ್ಧಿಯನ್ನು ಅಳಿತದೆ. ಹಾಗಾಗಿ ಎಲ್ಲವೂ ದುಡ್ಡಿನಿಂದಲೇ ಸಾಧ್ಯ ಆಗೋದಿಲ್ಲ. ಆರೋಗ್ಯ, ಶಿಕ್ಷಣ ಇಂಥದಕ್ಕೆಲ್ಲ ದುಡ್ಡಿನ ಮೇಲಾದ್ದು ಬೇಕಾಗುತ್ತೆ. ಹಾಗಾಗಿ ಈ ಸೂಚಕ ಏನಾಗಿತ್ತು, ಸಂಪೂರ್ಣವಾದ ಚಿತ್ರಣವನ್ನು ತೋರಿಸ್ತಾ ಇರಲಿಲ್ಲ. ಅದಕ್ಕಾಗಿ ಬೇರೆ ಬೇರೆ ಸೂಚಕಗಳನ್ನು ನಾವು ಅಭಿವೃದ್ಧಿ ಮಾಡ್ತಾ ಬಂದ್ವಿ. ಅದರಲ್ಲಿ ಇನ್ನೊಂದು ಮುಖ್ಯವಾದದ್ದು ಏನಂತಂದರೆ ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್, ಅಥವಾ ನಾವು ಕನ್ನಡದಲ್ಲಿ ಇದನ್ನು ಭೌತಿಕ ಜೀವನ ಗುಣಮಟ್ಟ ಸೂಚಕ ಅಂತೇಳಿ ಕರಿತೀವಿ. ಸೊ ಈ ಸೂಚಕ ಏನು ಮಾಡ್ತಾ ಇತ್ತು, ಪ್ರೊಫೆಸರ್ ಮಾರಿಸ್ ರವರು ಏನು ಮಾಡಿದರು, ಮೊದಲನೇ ಬಾರಿಗೆ 1979ರಲ್ಲಿ ಇದನ್ನು ಬಳಸಿದರು. ಸೊ ಇದು ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಅಂದರೆ ನಿಮ್ಮ ಜೀವನದ ಗುಣಮಟ್ಟ ಎಷ್ಟಿದೆ ಅಂಥೇಳಿ ಅದರದ್ದು ಒಂದು ಸೂಚನೆ ನೀಡ್ತಾ ಇತ್ತು. ಆದರೆ ಹೋಗ್ತಾ ನಮಗೇನು ಗೊತ್ತಾಯ್ತು ಅಂತಂದರೆ, ಈ PQLI, ಈ ಜೀವನ ಗುಣಮಟ್ಟದ ಸೂಚಕದಲ್ಲೂ ಕೆಲವೊಂದು ಮಿತಿ ಇದೆ. ಹಾಗಾಗಿ ನಾವು ಹೊಸ ಸೂಚಕಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ನಮಗೆ ಗೊತ್ತಾಯಿತು. ಹಾಗಾಗಿ ಅದೇ ದಾರಿಯಲ್ಲಿ ಬೇರೆ ಬೇರೆ ಸೂಚಕಗಳನ್ನು ನಾವು ಅಭಿವೃದ್ಧಿ ಮಾಡಿದ್ವಿ. ಸೊ ಒಂದೊಂದಾಗಿ ನೋಡೋದಾದರೆ, ಮಾನವ ಅಭಿವೃದ್ಧಿ ಸೂಚಂಕ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಅಂದರೆ ಮಾನವನು ಹೇಗೆ ಅಭಿವೃದ್ಧಿ ಹೊಂದಿದ್ದಾನೆ ತನ್ನ ವೈಯಕ್ತಿಕ ಜೀವನದಲ್ಲಿ ಅಂಥೇಳಿ. ಆಮೇಲೆ ಜಾಗತಿಕ ಹಸಿವಿನ ಸೂಚಂಕ, ಸೊ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರಿತೀವಿ. ಅಂದರೆ ಎಷ್ಟು ಜನರಿಗೆ 2 ಹೊತ್ತದ ಊಟ ಸಿಗ್ತಾ ಇದೆ, ಆಮೇಲೆ ಅವ್ರಿಗೆ ಬೇಕಾದಂಥ ಆಹಾರ ಸಿಗ್ತಾ ಇದೆ, ನ್ಯೂಟ್ರಿಷನ್ ಇರುವಂಥ ಆಹಾರ, ಪೌಷ್ಟಿಕ ಆಹಾರ ಸಿಗ್ತಾ ಇದೆ, ಅದನ್ನೆಲ್ಲ ನೋಡೋಕ್ಕೆ ನಾವು ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ನೋಡ್ತೀವಿ. ಆಮೇಲೆ ವಿಶ್ವ ಸಂತೋಷ ಸೂಚಂಕ ಅಂದರೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್, ಅಂದರೆ ಒಂದು ದೇಶದಲ್ಲಿ ಒಬ್ಬ ಮನುಷ್ಯ ಹುಟ್ಟಿ ತನ್ನ ಜೀವನವನ್ನು ನಡೆಸ್ತಾ ಇದ್ದರೆ ಅವನು ಅಥವಾ ಅವಳಿಗೆ ಅವನ ಜೀವನದಲ್ಲಿ ಎಷ್ಟು ಸಂತೋಷ ಇದೆ, ಅವನು ಆ ದೇಶದಲ್ಲಿ ಅಥವಾ ಆ ವಾತಾವರಣದಲ್ಲಿ ಬದುಕೋದು ಅವನಿಗೆ ಸಂತೋಷ ತರುತ್ತಿದೆಯಾ ಅಥವಾ ದುಃಖವನ್ನು ತರುತ್ತಿದೆಯಾ ಅಂಥೇಳಿ ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ನಾವು ಅದನ್ನು ನೋಡ್ತೀವಿ. ಅದರ ಥರ ಮುಂದೆ ಜಾಗತಿಕ ಲಿಂಗ ಅಂತರ ಸೂಚಂಕ. ಕೆಲವೊಂದು ಸಮಾಜಗಳಲ್ಲಿ ಗಂಡು ಹೆಣ್ಣು ಅಂತ ಹೇಳಿ ಭೇದ ಭಾವ ಇರ್ತವೆ. ಹಾಗಾಗಿ ಆ ಭೇದ ಭಾವದಿಂದ ಒಂದು ಲಿಂಗಕ್ಕೆ ಹೆಚ್ಚಿನ ಆದ್ಯತೆ ಸಿಕ್ಕು, ಆಮೇಲೆ ಇನ್ನೊಂದು ಲಿಂಗಕ್ಕೆ ಆದ್ಯತೆ ಕಡಿಮೆ ಸಿಗ್ತಾ ಇದೆಯಾ, ಅಂದರೆ ಗಂಡಿಗೆ ಆದ್ಯತೆ ಹೆಚ್ಚು ಸಿಕ್ಕು, ಹೆಣ್ಣಿಗೆ ಕಡಿಮೆ ಆದ್ಯತೆ ಸಿಕ್ಕು. ಅದೇ ಥರ ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳ ಹಂಚಿಕೆಯಲ್ಲೂ ಕೂಡ ಗಂಡಿಗೆ ಒಂದು ಥರದ ಟ್ರೀಟ್ಮೆಂಟ್, ಆಮೇಲೆ ಹೆಣ್ಣಿಗೆ ಇನ್ನೊಂದು ಥರದ ಟ್ರೀಟ್ಮೆಂಟ್ ಏನಾದರೂ ಆಗ್ತಿದೆಯಾ, ಅದನ್ನು ನಾವು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸಲ್ಲಿ ನೋಡ್ತೀವಿ. ಕೊನೆಯದಾಗಿ ಬಹುಮುಖ ಬಡತನ ಸೂಚಂಕ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಕೇಳ್ತೀವಿ. ಅಂದರೆ ಬಡತನ ಬರೀ ಇವತ್ತು ದುಡ್ಡಿಲ್ಲ, ನನ್ನ ಹತ್ರ ಊಟ ಮಾಡೋಕ್ಕೆ ದುಡ್ಡಿಲ್ಲ ಅಂತ ಅದನ್ನಷ್ಟೇ ನಾವು ಬಡತನ ಅನ್ನೋಕ್ಕಾಗೋಲ್ಲ. ಸೊ ಊಟ ನೀವು ಮಾಡ್ತಿರ್ಬೋದು, ಆದ್ರೂ ಕೆಲವೊಂದು ಬೇಸಿಕ್ ಸವಲತ್ತುಗಳನ್ನ ನಿಮಗೆ ಅನುಭವಿಸೋಕ್ಕೆ ಆಗ್ತಿಲ್ಲ ಅಂತಂದರೆ ಅದನ್ನು ಕೂಡ ನಾವು ಬಡತನ ಅಂತಲೇ ಕರಿಬೇಕಾಗತ್ತೆ. ನಿಮಗೆ ಊಟ ಸಿಗ್ತಾ ಇದೆ, ಆದರೆ ನಿಮ್ಮ ಹತ್ರ ಪಕ್ಕಾ ಮನೆ ಇಲ್ಲ. ನೀವು ಪಕ್ಕಾ ಮನೆ ಇದೆ, ನಿಮ್ಗೆ ಊಟನೂ ಸಿಗ್ತಾ ಇದೆ, ಆದರೆ ನೀವೊಂದು ಇಂಥ ಪ್ರದೇಶದಲ್ಲಿದ್ದೀರಿ ಅಂತಂದರೆ ನೀವು ಹೊರಗಿನ ಜಗತ್ತಿಗೆ ಸಂಪರ್ಕ ಮಾಡೋದು ಬಹಳ ಕಡಿಮೆ ಆಗಿದೆ. ನಿಮಗೆ ಆರೋಗ್ಯದ ಸೇವೆ ಇಲ್ಲ, ಶಿಕ್ಷಣದ ಸೇವೆ ಇಲ್ಲ, ಹೀಗೆ ಈ ಥರದ ನಿಮಗೆ ಬೇರೆ ಬೇರೆ ಥರದ ಸವಲತ್ತುಗಳನ್ನ ಸಿಗ್ತಾ ಇರಲಿಲ್ಲ ಅಂತಂದರೆ ಅದನ್ನು ಕೂಡ ನಾವು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸಲ್ಲಿ ನೋಡ್ತೀವಿ. ಸೊ ಮೊದಲನೇದಾಗಿ ಇವತ್ತಿಗೆ ನಾವು ಮಾನವ ಅಭಿವೃದ್ಧಿ ಸೂಚಂಕ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಈ ಮಾನವ ಅಭಿವೃದ್ಧಿ ಸೂಚಂಕ ಯಾರು ಡೆವಲಪ್ ಮಾಡಿದರು, ಅದನ್ನು ಹೇಗೆ ಅಭಿವೃದ್ಧಿ ಪಡಿಸಿದರು, ಆಮೇಲೆ ಅಭಿವೃದ್ಧಿ ಪಡಿಸೋಕ್ಕೆ ಅದರ ಒಳಗೆ ಮಧ್ಯವರ್ತಿ ಸೂಚಕಗಳು ಏನೇನಿವೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಾದರೆ ಭಾರತ ಅರ್ಥಶಾಸ್ತ್ರಜ್ಞನು ಅಮರ್ತ್ಯ ಸೇನ್ ಏನಿದ್ರು, ಅವರು ಒಂದು ಬುನಾದಿಯನ್ನು ಹಾಕಿದರು. ಈ ಅಭಿವೃದ್ಧಿ ಸೂಚಂಕ, ಒಂದು ಮಾನವನು ಒಂದು ಅಭಿವೃದ್ಧಿ ಹೊಂದಬೇಕಂದ್ರೆ ಅದಕ್ಕೊಂದು ಸೂಚಂಕಕ್ಕೆ ಅದರ ಮೇಲೆ ಕೆಲಸ ಮಾಡಿದ್ದು ಭಾರತದ ಅರ್ಥಶಾಸ್ತ್ರಜ್ಞರಾದ ಅಮರ್ತ್ಯ ಸೇನ್ ರವರು. ಅದೇ ಅವರು ಮಾಡಿದ ಕೆಲಸದ ಬುನಾದಿ ಏನು ಹಾಕಿದ್ರಲ್ಲ, ಅದೇ ಕೆಲಸದ ಮೇಲೆ ಪಾಕಿಸ್ತಾನದ ಇನ್ನೊಬ್ಬರು ಅರ್ಥಶಾಸ್ತ್ರಜ್ಞರು ಮಹಬೂಬ್ ಉಲ್ ಹಕ್ ಅಂತ ಇದ್ರು. ಅವ್ರು ಏನು ಮಾಡಿದರು,
ಅಮರ್ತ್ಯ ಸೇನ್ ಅವರ ಏನು ಬುನಾದಿ ಹಾಕಿದ ಕೆಲಸದ ಮೇಲೇ ಮತ್ತಷ್ಟು ಅಭಿವೃದ್ಧಿಪಡಿಸಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಅನ್ನೋದು ಅವರು ಮೊದಲಾಗಿ ಹುಟ್ಟು ಹಾಕಿದರು. ಈ ಅಭಿವೃದ್ಧಿಯಲ್ಲಿ ನಾವು ಯಾವ್ಯಾವ ವಿಷಯಗಳನ್ನ ಪರಿಗಣನೆಗೆ ತಗೋತೀವಿ ಅಂತಂದರೆ ದೀರ್ಘಾಯುಷ್ಯ, ಜ್ಞಾನ ಮತ್ತು ಜೀವನ ಮಟ್ಟವನ್ನು ಒಳಗೊಂಡಂಥ ಇದು ಒಂದು ಸಂಯೋಜಿತ ಸೂಚಕ. ಅಂದರೆ ಇದು ಬರೀ ದುಡ್ಡಲ್ಲಷ್ಟೇ ಅಭಿವೃದ್ಧಿಯ ಸೂಚ್ಯಂಕವನ್ನು ಅಳೆಯೋದಿಲ್ಲ. ಇದರಲ್ಲಿ ಏನು ನೋಡ್ತಿದೆ, ದೀರ್ಘಾಯುಷ್ಯ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ಆಯುಷ್ಯ ಚೆನ್ನಾಗಿರಬೇಕು. ಆಯುಷ್ಯ ಚೆನ್ನಾಗಿ ಇರಬೇಕು ಅಂತಂದರೆ ಆಬ್ವಿಯಸ್ಲಿ ಅವನಿಗೆ ಆರೋಗ್ಯ ಚೆನ್ನಾಗಿರಬೇಕು. ಸೊ ಆರೋಗ್ಯ ಚೆನ್ನಾಗಿ ಇದ್ದಾಗಲೇ ಆಯುಷ್ಯ ಜಾಸ್ತಿ ಆಗುತ್ತೆ, ದೀರ್ಘ ಆಯುಷ್ಯ ಸಿಗುತ್ತದೆ. ಆಮೇಲೆ ಬರೀ ಬದುಕಿದ್ರೆ ಅಷ್ಟೇ ಸಾಲದು, ಅದರ ಜೊತೆಗೆ ಜ್ಞಾನ ಹುಟ್ಕೋಬೇಕು. ಜ್ಞಾನ ಹೆಂಗೆ ಬರುತ್ತೆ, ನಾವು ಸ್ಕೂಲ್ ಕಾಲೇಜ್ ಹೋಗೋದ್ರಿಂದ ನಮಗೆ ಜ್ಞಾನ ಬರುತ್ತೆ. ಸೊ ಸ್ಕೂಲ್ ಕಾಲೇಜ್ ಹೋಗೋದ್ರಿಂದ ಜ್ಞಾನ ಬರ್ತದೆ. ಜ್ಞಾನದ ಜೊತೆ ಜೀವನ ಮಟ್ಟ ಕೂಡ ಇಂಪ್ರೂವ್ ಆಗಬೇಕು. ನನಗೆ ಆಯುಷ್ಯ ಇದೆ, ಜ್ಞಾನ ಕೂಡ ಇದೆ, ಆದರೆ ನನಗೆ ಇವತ್ತು ದುಡಿದು ಸಾಗಿಸ್ಲಿಕ್ಕೆ ನನ್ನ ಹತ್ರ ಇನ್ಕಮ್ ಇಲ್ಲ ಅಂತಂದರೆ ಅವಾಗ ಏನಾಗುತ್ತೆ, ಜೀವನ ಮಟ್ಟ ನಮ್ಮದು ಮತ್ತೆ ಕುಸಿದು ಹೋಗುತ್ತೆ. ಹಾಗಾಗಿ ಅದನ್ನು ಕೂಡ ನಾವು ಇದರಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆರೋಗ್ಯ, ಶಿಕ್ಷಣ ಮತ್ತು ಆದಾಯ ಸೂಚಕಗಳನ್ನು ಇದನ್ನೆಲ್ಲ ಸೇರಿಸಿ ನಾವು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಮೆಹಬೂಬ್ ಉಲ್ ಹಕ್ ಅವರು ಅಭಿವೃದ್ಧಿಪಡಿಸಿದರು. ಸೊ ಕ್ವಶನ್ಸಲ್ಲಿ ನೀವು ನೋಡ್ಬೋದು, ಯಾರು ಅಭಿವೃದ್ಧಿಪಡಿಸಿದರು ಅಂಥೇಳಿ ನಿಮಗೇನಾದರೂ ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ ಅದನ್ನು ನೀವು ಮೆಹಬೂಬ್ ಉಲ್ ಹಕ್ ಅವರ ಹೆಸರಕ್ಕೆ ನೀವು ಹಾಕಬೇಕು. ಆದರೆ ಮೆಹಬೂಬ್ ಉಲ್ ಹಕ್ ಅಭಿವೃದ್ಧಿಪಡಿಸಿದ ಸೂಚಕ ಯಾರ ಕೆಲಸದ ಮೇಲೆ ಆಧಾರವಾಗಿತ್ತು ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ನೀವು ಭಾರತ ಅರ್ಥಶಾಸ್ತ್ರಜ್ಞರಾದ ಅಮರ್ತ್ಯ ಸೇನ್ ಇವರಿಗೆ ನೀವು ಕೇಳಿರ್ಬೋದು. ನ್ಯೂಸಲ್ಲಿ ಅಮರ್ತ್ಯ ಸೇನ್ ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿತ್ತು ಎಕನಾಮಿಕ್ಸ್ ವಿಷಯದಲ್ಲಿ. ಸೊ ಅಮರ್ತ್ಯ ಸೇನ್ ಅವರ ಬುನಾದಿ ಹಾಕಿದ ಕೆಲಸದ ಮೇಲೆ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾದ ಮೆಹಬೂಬ್ ಉಲ್ ಹಕ್ ಇವರು ಅಭಿವೃದ್ಧಿಪಡಿಸಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹುಟ್ಟು ಹಾಕಿದರು. ಈ ಮಾನವ ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ಕೆಲವೊಂದು ಪ್ರಮುಖ ಸೂಚಕಗಳಿವೆ. ಆ ಸೂಚಕಗಳು ನಾವು ಮಾಡಿದ್ರೇ ಅದನ್ನು ನಾವು ಅಭಿವೃದ್ಧಿ ಸೂಚಕ ಅಂತ ಹೇಳಿ ಕರಿತೀವಿ. ಸೊ ಮೊದಲನಾಗಿ ನಾನು ಆಗಲೇ ಹೇಳ್ದಂಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡಿಕೇಟರ್ ಅಥವಾ ಇಂಡೆಕ್ಸ್ ಅಂತ ಕರಿತೀವಿ ಇದನ್ನು. ನಿರೀಕ್ಷಿತ ಜೀವಿತಾವಧಿ ಸೂಚಕ. ಸೊ ನಿರೀಕ್ಷಿತವಾಗಿ ಒಬ್ಬ ಮಗು ಹುಟ್ಟುತ್ತಂತಂದರೆ ಇವತ್ತು ಮಗು ಹುಟ್ಟಿದ ಮೇಲೆ ಈ ದೇಶದಲ್ಲಿ ನಮ್ಮ ಆರೋಗ್ಯ ಸೇವೆ, ನಮ್ಮ ಇನ್ಕಮ್, ಆಮೇಲೆ ಬೇರೆ ಬೇರೆ ಎಲ್ಲ ಸವಲತ್ತುಗಳು ಇದನ್ನು ನೋಡಿ, ಆಮೇಲೆ ರೋಗ ರುಜಿನಗಳನ್ನು ತಡೆಯುವಂಥ ಕೆಪಾಸಿಟಿ ಇದನ್ನೆಲ್ಲ ನೋಡಿ ಇಲ್ಲಿ ಒಂದು ಮಗು ಹುಟ್ಟಿದರೆ ಆ್ಯಾವರೇಜ್ ಆಗಿ 70 ವರ್ಷ ಬದುಕ್ತದೆ ಅಂಥೇಳಿ ಒಂದು ಅಂದಾಜು ನಾವು ಮಾಡಿದರೆ ಅದನ್ನು ನಾವು ನಿರೀಕ್ಷಿತ ಜೀವಿತಾವಧಿ ಸೂಚಕ ಅಂತ ಕರಿತೀವಿ. ಸೊ ಶೈಕ್ಷಣಿಕ ಸಿದ್ಧಿ ಸೂಚಕ ಅಥವಾ ಸಿದ್ಧಿ ಸೂಚಿ ಅಂತಂದರೆ ಶಿಕ್ಷಣ ಪಡಿಬೇಕಲ್ಲೇ ಒಂದು ಮಗು ಹುಟ್ಟಿದ ಮೇಲೆ 5ನೇ ಅಥವಾ 6ನೇ ವರ್ಷದಿಂದ ಶಿಕ್ಷಣ ಪಡೆಯೋಕ್ಕೆ ಶುರು ಮಾಡ್ತದೆ. ಸೊ 6ನೇ ವರ್ಷದಿಂದ ಶಿಕ್ಷಣ ಪಡೆಯೋಕ್ಕೆ ಶುರು ಮಾಡಿದರೆ 1ನೇ ಸ್ಟ್ಯಾಂಡರ್ಡಿಂದ ಎಷ್ಟು ವರ್ಷದ ಶಿಕ್ಷಣ ಸರ್ಕಾರ ಪರವಾಗಿ ನೀಡಬೇಕು, ಅಥವಾ ಸರ್ಕಾರ ಎಷ್ಟು ವರ್ಷದ ಶಿಕ್ಷಣ ಪದ್ಧತಿಯನ್ನು ರಚಿಸಿದೆ ಆ ದೇಶದಲ್ಲಿ ಅಂತ ಹೇಳಿ ನೋಡಿದರೆ ನಮ್ಮ ದೇಶದಲ್ಲಿ 15 ವರ್ಷ ಕನಿಷ್ಠ ಅಂತ ಇದೆ. ಅಂದರೆ ಡಿಗ್ರಿವರೆಗೂ ನೀವು ಶಿಕ್ಷಣವನ್ನು ಪಡಿಬೋದು. PG ನೀವು ಬೇಕಂತಂದರೆ ಮುಂದೆ ಅಡಿಷ್ನಲ್ ಆಗಿ 17 ವರ್ಷವರೆಗೂ ನೀವು ಶಿಕ್ಷಣವನ್ನು ಪಡಿಬೋದು. ಆದರೆ ನಮ್ಮ ದೇಶದಲ್ಲಿ ನಾವು 15 ವರ್ಷ ಅಂಥೇಳಿ ನಾವು 14ರಿಂದ 15 ವರ್ಷ ಅಂತ ಹೇಳ್ತೀವಿ. ಆಮೇಲೆ ಒಟ್ಟು ರಾಷ್ಟ್ರೀಯ ಆದಾಯ, ಅದು ತಲಾ ಆದಾಯ ಲೆಕ್ಕದಲ್ಲಿ ನಾವು ನೋಡ್ತೀವಿ. ಸೊ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದು ಕೂಡ ನಮಗೆ ಮುಖ್ಯ ಆಗುತ್ತದೆ. ಮೊದಲು ಏನು ಮಾಡ್ತಿದ್ವಿ, ಇದು 2010 ನಂತರ ನಾವು ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂದರೆ ರಾಷ್ಟ್ರೀಯ ಆದಾಯವನ್ನು ಗಣನೆಗೆ ತಗೊಳ್ಳೋಕ್ಕೆ ಶುರು ಮಾಡಿದ್ವಿ. ಇದಕ್ಕಿಂತ ಮೊದಲು ನಾವೇನು ಮಾಡ್ತಿದ್ವಿ, GDPಯನ್ನು ತಗೋತಿದ್ವಿ. ಒಟ್ಟು ದೇಶೀಯ ಉತ್ಪನ್ನ ಏನಿದೆ ತಲಾ ಆದಾಯದ ಲೆಕ್ಕದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ನೋಡಿ ನಾವು ಲೆಕ್ಕ ಹಾಕ್ತಿದ್ವಿ. ಆದರೆ 2010 ನಂತರ ನಮ್ಗೆ ಗೊತ್ತಾಯಿತು ಬರೀ ದೇಶೀಯ ಉತ್ಪನ್ನದಿಂದ ಅಷ್ಟೇ ಸಾಲದು. ದೇಶೀಯ ಉತ್ಪನ್ನದಲ್ಲಿ ಕೆಲವೊಂದು ಬರೀ ಬೇರೆ ದೇಶದವ್ರು ಮಾಡಿದರೂ ಕೂಡ ಅದು ನಮ್ಮ ದೇಶಕ್ಕೆ ಲೆಕ್ಕ ಸಿಗುತ್ತೆ. ಅದಕ್ಕೆ ನಾವು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಕ್ಕೆ ತಗೋಬೇಕು ಅಂತೇಳಿ 2010 ನಂತರ ಈ ಬದಲಾವಣೆಯನ್ನು ಮಾಡಿದರು. ಆಮೇಲೆ ಈ ನಿರೀಕ್ಷಿತ ಅವಧಿ ಶೈಕ್ಷಣಿಕ ಸಿದ್ಧಿ ಸೂಚಿ ಮತ್ತು ಒಟ್ಟು ರಾಷ್ಟ್ರೀಯ ಆದಾಯ ಎಲ್ಲ ಇದರಲ್ಲಿ ನಾವು ಏನು ಮಾಡ್ತೀವಿ, ಕೆಲವು ಕನಿಷ್ಠ ಮತ್ತು ಗರಿಷ್ಠ ಮೌಲ್ಯಗಳನ್ನು ಸೆಟ್ ಮಾಡ್ಕೊಂಡಿರ್ತೀವಿ. ಅಂದರೆ ಉದ್ಧಾರದಂಥ ರಾಷ್ಟ್ರಗಳು, ಬೆಳವಣಿಗೆ ಹೊಂದಿದಂಥ ರಾಷ್ಟ್ರಗಳೇನೆಲ್ಲ ಅವ್ರ ಹತ್ರ ಅದರ ಎಲ್ಲ ರಾಷ್ಟ್ರಗಳ ಸ್ಟಡಿ ಮಾಡಿ ಅವ್ರ ಕಡೆಯಿಂದ ನಾವು ಗರಿಷ್ಠ ಮೌಲ್ಯಗಳನ್ನು ತಗೋತೀವಿ. ಅಂದರೆ ಅವ್ರ ಹತ್ರ ಲೈಫ್ ತುಂಬ ಚೆನ್ನಾಗಿರ್ತದೆ, ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ, ಆಮೇಲೆ ಅವರ ಆದಾಯ ಕೂಡ ಆ ದೇಶದಲ್ಲಿ ಚೆನ್ನಾಗಿರ್ತದೆ. ಎಲ್ಲ ರಾಷ್ಟ್ರಗಳು ಒಂದೇ ಥರದ್ದು ಇರೋದಿಲ್ಲ. ಈಗ ಜಪಾನ್ ಅಂತ ರಾಷ್ಟ್ರ ತೊಗೊಂಡ್ರೆ ಅಲ್ಲಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆದರೆ ಇನ್ನೊಂದು ಸ್ವೀಡನ್ ಅಂತ ರಾಷ್ಟ್ರಗಳಿಗೆ ಹೋದರೆ, ನಾರ್ವೆ ಅಥವಾ ಸ್ವೀಡನ್ ಅಂತ ಹೋದರೆ ಅಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ. ಅದೇ ಥರ ಇನ್ನೊಂದು ಈಗ ಮಾಲ್ಟೋವಾ ಅಥವಾ ಬೇರೆ ಲಕ್ಸೆಂಬರ್ಗ್ ಅಂತ ರಾಷ್ಟ್ರಗಳನ್ನು ನೋಡಿದರೆ ಅಲ್ಲಿ ಆದಾಯ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಅಲ್ಲಿ ನಾವೇನು ಮಾಡ್ತೀವಿ, ಅಂಥ ದೇಶದಲ್ಲಿ ಯಾವುದು ಚೆನ್ನಾಗಿದೆಯೋ ಅದನ್ನು ಮಾತ್ರ ಆರಿಸ್ತೀವಿ. ಈಗ ನಾನು ಆಗಲೇ ಹೇಳ್ದಂಗೆ ಈಗ ಜಪಾನ್ದಿಂದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಚೆನ್ನಾಗಿದ್ದರೆ ಜಪಾನಿನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಗರಿಷ್ಠ ಮೌಲ್ಯದ್ದು ಇಡೀ ಎಲ್ಲ ಜಗತ್ತಿನಲ್ಲಿ ನೋಡಿದರೆ ಆವಾಗ ನಾವೇನು ಮಾಡ್ತೀವಿ, ಜಪಾನಿಂದ ಆ ಮೌಲ್ಯವನ್ನು ತೊಗೋತೀವಿ.
ಸೊ 83.6 ಗರಿಷ್ಠ ಮೌಲ್ಯವನ್ನು. ಅದೇ ಥರ ಶೈಕ್ಷಣಿಕ ಸಿದ್ದು ಸೂಚಿಯಲ್ಲಿ ಈಗ ನಾವು ನಾರ್ವೆದಿಂದ ಪಡಿತೀವಿ ಅದನ್ನು. ನಾರ್ವೆಯಲ್ಲಿ 15 ವರ್ಷನೋ 14 ವರ್ಷನೋ ಏನಿದೆ, ಮುಂದಿನ ಸ್ಲೈಡಲ್ಲಿ ತೋರಿಸ್ತೀನಿ ಅದನ್ನು. ಸೊ 14 ವರ್ಷದ ಶೈಕ್ಷಣಿಕ ಸಿದ್ಧಿ ಸೂಚಿಯನ್ನು ನಾರ್ವೆದಿಂದ ಗರಿಷ್ಠ ಮೌಲ್ಯವನ್ನು ನಾವು ತಗೋತೀವಿ. ಆಮೇಲೆ ಒಟ್ಟು ರಾಷ್ಟ್ರೀಯ ಆದಾಯ ಅಥವಾ ತಲಾ ಆದಾಯ ನಾವು ನೋಡಿದಾಗ, ಸೊ ಲಕ್ಸೆಂಬರ್ಗ್ ಅಂತ ರಾಷ್ಟ್ರದಲ್ಲಿ ಹೈಯೆಸ್ಟ್ ಇರುವುದು ಈ $87,000 ಹತ್ತತ್ರ ನಮಗೆ ತಲಾ ಆದಾಯ ಇದೆ. ಆದ್ದರಿಂದ ನಾವು ಗರಿಷ್ಠ ಮೌಲ್ಯಗಳನ್ನು ತಗೋತೀವಿ. ಅದೇ ಥರ ನಾವು ಕನಿಷ್ಠ ಮೌಲ್ಯಗಳನ್ನು ತಗೋತೀವಿ. ಎಕ್ಸಾಂಪಲ್, ಈ ಕನಿಷ್ಠ ಅಂತಂದರೆ ಈಗ ತಲಾ ಆದಾಯ ಲೆಕ್ಕಕ್ಕೆ ಬಂದಾಗ $100 ಅತಿ ಬುರುಂಡಿ ಅಂತ ಬಡತನ ಹೊಂದಿದ ರಾಷ್ಟ್ರ ಹಂತದಲ್ಲಿ ನಾವು $100 ಅಂತ ತಲಾ ಆದಾಯ ಇಲ್ಲಿ ತಗೋತೀವಿ. ಆಮೇಲೆ ಶೈಕ್ಷಣಿಕ ವಿಷಯದಲ್ಲಿ ಬಂದಾಗ ನಾವು ಇದಕ್ಕೆ 0 ಅಂತ ಲೆಕ್ಕಕ್ಕೆ ಹಾಕ್ತೀವಿ. ಯಾಕಂದರೆ ನೀವು ಎಜುಕೇಷನ್ ಪಡೀಲಿಲ್ಲ ಅಂತಂದರೆ ಅಲ್ಲಿ 0 ಬಂದ್ಬಿಡು. ಜೀವಿತ ಅವಧಿ ಅಂತಂದರೆ ಇದಕ್ಕೆ ನಾವು 20 ಅಂತ ಹಾಕೋತೀವಿ. 20 ಯಾಕಂತಂದರೆ ಹುಟ್ಟಿದ ಕೂಡಲೇ ಮಗು ಸಾಯೋದು ತುಂಬ ಕಡಿಮೆ. ಯಾಕಂದರೆ ಆ ಥರ ಆದರೆ ಆ ದೇಶ ಅಸ್ತಿತ್ವದಲ್ಲೇ ಇರೋದಿಲ್ಲ. ಹಾಗಾಗಿ ಒಂದು ಮಗು ಹುಟ್ಟಿದ ಮೇಲೆ ಕನಿಷ್ಠ ಒಂದಿಷ್ಟು ಆ್ಯಾವ್ರೇಜ್ ಆಗಿ ಇಂದಿಷ್ಟು ವರ್ಷ ಬಾಳ್ತದೆ ಅಂಥೇಳಿ ಒಂದು ಲೆಕ್ಕಕ್ಕೆ ತೊಗೊಂಡ್ರೆ ಅದನ್ನು ನಾವು 20 ವರ್ಷ ಅಂದ್ಕೊಂಡ್ರೆ, ಯಾಕಂತ 20 ಈಗ ಸುಮಾರು ಯುದ್ಧ ನಡೀತಿರ್ತವೆ, ಆಂತರಿಕ ಯುದ್ಧ ನಡೀತಿರ್ತವೆ. ಅಂಥ ದೇಶದಲ್ಲಿ ನೀವು ಆರೋಗ್ಯ ಚೆನ್ನಾಗಿದ್ರೂ ಕೂಡ ಯುದ್ಧದಲ್ಲಿ ಜನರು ಸಾಯ್ತಾ ಇರ್ತಾರೆ. ಹಾಗಾಗಿ ಅವ್ರನ್ನೆಲ್ಲ ಆ್ಯಾವ್ರೇಜ್ ಮಾಡಿ ನೋಡಿದಾಗ ಒಂದು 20 ವರ್ಷ ಅಂಥೇಳಿ ನಮಗೆ ಕನಿಷ್ಠ ಮೌಲ್ಯ ಜೀವಿತಾವಧಿಯಲ್ಲಿ ಸಿಗುತ್ತದೆ. ಸೊ ಇದನ್ನೆಲ್ಲ ನಾವು ಏನು ಮಾಡ್ತೀವಿ, ಒಂದು ಫಾರ್ಮುಲಾದಲ್ಲಿ ಹಾಕ್ತೀವಿ. ಈಗ ನಿರೀಕ್ಷಿತ ಜೀವಿತಾವಧಿ ಲೆಕ್ಕ ಮಾಡೋಕ್ಕೆ ನಮಗೆ ಏನು ಬೇಕು, ವಾಸ್ತವಿಕ ಮೌಲ್ಯ. ನಿಮ್ಮ ದೇಶದಲ್ಲಿ ಯಾವ ಮೌಲ್ಯ ಇದೆ? ಸೊ ಈ ನಮ್ಮ ದೇಶದಲ್ಲಿ ಏನಿದೆ, ಸೊ 2023 ಪ್ರಕಾರ ನಮ್ಮ ದೇಶದಲ್ಲಿ 67.7 ವರ್ಷ ಒಬ್ಬ ಮನುಷ್ಯ ಬದುಕ್ತಾನೆ ಅಂಥೇಳಿ ನಮ್ಮ ದೇಶದಲ್ಲಿ ಈ ಮೌಲ್ಯ ಇದೆ. ಸೊ ಇದನ್ನು ನಾವು ವಾಸ್ತವಿಕ ಮೌಲ್ಯ ಇಟ್ಕೋತೀವಿ. ಆಮೇಲೆ ಕನಿಷ್ಠ ಮೌಲ್ಯ ಏನಿದೆ, ಕನಿಷ್ಠ ಮೌಲ್ಯ 20 ವರ್ಷ ಇದೆ. ಆಮೇಲೆ ಗರಿಷ್ಠ ಮೌಲ್ಯ ಎಷ್ಟು ಹೇಳಿದ್ದು ಜಪಾನದ್ದು. ಮುಂದಿನ ಸ್ಲೈಡಲ್ಲಿ ಇದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಜಪಾನದ್ದು ಮೌಲ್ಯ ತಗೋತೀವಿ 83.6. ಆಮೇಲೆ ಕನಿಷ್ಠ ಮೌಲ್ಯ ಎಷ್ಟಿದೆ, ಕನಿಷ್ಠ ಮೌಲ್ಯ 20. ಸೊ ಇದನ್ನು ನೋಡಿ, ಇದನ್ನು ಒಂದು ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆ ಜೀವಿತಾವಧಿಯ ಒಂದು ನಿರೀಕ್ಷಿತ ಜೀವಿತಾವಧಿಯ ಒಂದು ಸೂಚಕ ಸಿಗ್ತದೆ. ಹಾಗಾಗಿ ಪ್ರಸ್ತುತ ಈಗ ಅದನ್ನೇ ಕ್ಯಾಲ್ಕುಲೇಷನಲ್ಲಿ ಮಾಡೋಣ. ಪ್ರಸ್ತುತ ಜೀವಿತ ಅವಧಿಯಲ್ಲಿ ನಾವು ಬಳಸ್ತಿರೋ ಮೌಲ್ಯಗಳು ಯಾವ ಅಂತೇಳಿ ನಾನು ಆಗಲೇ ಹೇಳ್ದಂಗೆ, ಜಪಾನ್ನಲ್ಲಿ ಗರಿಷ್ಠ ಹೊತ್ತು ಜನರು ಬದುಕ್ತಾರೆ ಅಲ್ಲಿ. ಅಂದರೆ ಒಂದು ಆ್ಯಾವ್ರೇಜಲ್ಲೇ 83.6 ಬದುಕ್ತಾರೆ. ನೀವು ಲೆಕ್ಕ ಹಾಕಿ, ಆ್ಯಾವ್ರೇಜಲ್ಲಿ 83 ವರ್ಷ ಬದುಕ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ 90, 100 ವರ್ಷ ಕಾಮನಲ್ಲಿ. 90 ವರ್ಷ ಅಂದರೂ ಬದುಕೋದು ಸಿಕ್ಕಾಪಟ್ಟೆ ಕಾಮನ್ ಜಪಾನದಲ್ಲಿ. ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, 20-30 ವರ್ಷಕ್ಕೆ ನಮ್ಮಲ್ಲಿ ಏನು ತೀರ್ಕೋತಾರೋ ಬೇರೆ ಬೇರೆ ಕಾರಣದಿಂದ, ಆ ಥರ ಅಲ್ಲಿ ತೀರ್ಕೊಳ್ಳೋದು ತೀರಾ ವಿರಳ ಅಂಥೇಳಿ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ರೋಡ್ ಆಕ್ಸಿಡೆಂಟ್ಸ್ ಆಗಬಾರ್ದು, ಆರೋಗ್ಯದಲ್ಲಿ ಏರ್ಪೇರಾಗಿ ಕಡಿಮೆ ವಯಸ್ಸಲ್ಲಿ ಜೀವ ಹೋಗಬಾರ್ದು. ಆಮೇಲೆ ಆರೋಗ್ಯ ಏರ್ಪೇರ್ ಆದ್ರೂ ಅಂತ ನಿಮಗೆ ಆರೋಗ್ಯ ಸವಲತ್ತು ನಿಮಗೆ ಇರಬೇಕು. ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಇನ್ ಟೈಮಲ್ಲಿ ನಿಮಗೆ ಮತ್ತೆ ಗುಣಮುಖವಾಗುವಂಥ ಒಂದು ಸವಲತ್ತು ಕೂಡ ನಿಮ್ಮ ದೇಶದಲ್ಲಿರಬೇಕು. ಸೊ ಹೀಗೆ ಸುಮಾರು ಫ್ಯಾಕ್ಟರ್ಸ್ ಅದನ್ನೆಲ್ಲ ಇರ್ತದೆ. ಅದನ್ನು ಒಂದು ಜೀವಿತಾವಧಿಯನ್ನು ಹೆಚ್ಚಿಗೆ ಮಾಡಬೇಕಂತಂದರೆ, ಸೊ ಈಗ ನೀವು ಲೆಕ್ಕ ಹಾಕೊಳ್ಳಿ, ಜಪಾನಲ್ಲಿ ಅವರು ಎಷ್ಟು ಸವಲತ್ತು ಕೊಟ್ಟಿದ್ದಾರೆ, ಅವರ ಆರೋಗ್ಯದ ಸ್ಥಿತಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಬರೀ ಸ್ಥಿತಿ ಚೆನ್ನಾಗಿದ್ರೆ ಅಲ್ಲ, ಲೈಫ್ ಸ್ಟೈಲ್ ಕೂಡ ಮುಖ್ಯ ಆಗುತ್ತೆ. ಈಗ ನೀವು ಅಮೆರಿಕಾದಲ್ಲೂ ದೊಡ್ಡ ದೊಡ್ಡ ದುಡ್ಡಿರುವಂಥ ರಾಷ್ಟ್ರಗಳಿವೆ, ಅವ್ರ ಹತ್ರನೂ ಅವರೆಲ್ಲ ಸವಲತ್ತು ಮಾಡ್ಕೊಂಡಿದ್ದಾರೆ. ಆದರೆ ಲೈಫ್ ಸ್ಟೈಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನು ತಿಂತೀರಿ, ನಿಮ್ಮ ಹತ್ರ ದುಡ್ಡು ಇರ್ಬೋದು, ಆದರೆ ಆ ದುಡ್ಡಿದ್ದರೆ ನೀವು ಅಲ್ಲಿ ಏನು ಆಹಾರ ಸೇವನೆ ಮಾಡ್ತೀರಿ ಅದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ನನ್ನ ಹತ್ರ ದುಡ್ಡಿದೆ ಅಂತೇಳಿ ನಾನು ಏನೇನು ಚೈನೀಸ್ ತಿಂದೆ, ಅದು ತಿಂದೆ, ಇದು ತಿಂದೆ, ಡೈಲಿ ಅದು ನಾವು ಅದನ್ನೇ ತಿಂದರೆ ಏನಾಗುತ್ತೆ, ನಮ್ಮ ಆರೋಗ್ಯ ಮತ್ತೆ ಹದಗೆಡುತ್ತೆ, ನಾವು ಮತ್ತೆ ಹಾಸ್ಪಿಟಲಲ್ಲಿ ಸೇರ್ಕೋಬೇಕಾಗುತ್ತೆ. ಹಾಗಾಗಿ ನಿಮ್ಮ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಮುಖ್ಯ. ನಿಮ್ಮ ಹತ್ರ ದುಡ್ಡು ಇದ್ರೂ ಆ ದುಡ್ಡಿನಿಂದ ನೀವು ಲೈಫ್ ಸ್ಟೈಲ್ ಹೇಗೆ ಮಾಡ್ಕೋತೀರಿ ಅದು ತುಂಬ ಇಂಪಾರ್ಟೆಂಟ್. ಜೊತೆಗೆ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಶೈಕ್ಷಣಿಕ ಸೂಚಂಕ ನಾವು ಲೆಕ್ಕ ಹಾಕಬೇಕು. ಶೈಕ್ಷಣಿಕ ಸೂಚಂಕ ನಾವು ಇಲ್ಲಿ ಕಂಪೋಸಿಟ್ ಎಜುಕೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಕಂಪೋಸಿಟ್ ಎಜುಕೇಷನ್ ಇಂಡೆಕ್ಸ್ ಅಂತಂದರೆ ಒಟ್ಟು ಶೈಕ್ಷಣಿಕ ವರ್ಷಗಳು ಎಷ್ಟು ಅಂಥೇಳಿ ಅದನ್ನು ನಾವು ಹೇಗೆ ಲೆಕ್ಕ ಹಾಕ್ತೀವಿ. ನಮಗೆ ಇಲ್ಲಿ 2 ವಿಚಾರಗಳು ಬೇಕು. ಏನಂತಂದರೆ ನಿರೀಕ್ಷಿತ ಶಾಲೆಗೆ ಹೋಗುವ ವರ್ಷಗಳು. ನಿರೀಕ್ಷಿತ ಶಾಲೆಗೆ ಹೋಗುವ ವರ್ಷಗಳು ಅಂತಂದರೆ 15 ವರ್ಷ ಆಗಿರ್ಬೋದು, 18 ವರ್ಷ ಆಗಿರ್ಬೋದು. ಎಷ್ಟು ಸರಾಸರಿ ಹೋಗುವ ವರ್ಷಗಳಿವೆ. 15 ವರ್ಷ ನಿಮಗೆ ಮಿನಿಮಮ್ ಹೋಗಬೇಕಂದ್ರೆ 15 ವರ್ಷ, 12 ವರ್ಷ ಅಂದರೆ 12 ವರ್ಷ. ಇದರಲ್ಲಿ ನಾವು ಗರಿಷ್ಠ ಯಾವುದು ಅಂತ ತೊಗೋತೀವಿ. ಈಗ 13.3 US ಇದೆ, ಈ ಮೌಲ್ಯವನ್ನು ನಾವು ಗರಿಷ್ಠ ಮೌಲ್ಯ ಅಂತ ತೊಗೊಳ್ತೀವಿ. ಸೊ ಕನಿಷ್ಠ ಮೌಲ್ಯ 0 ಅಂತ ತೊಗೋತೀವಿ. ಆಮೇಲೆ ಸರಾಸರಿ ಶಾಲೆಗೆ ಹೋದ ವರ್ಷಗಳು ಅಂದರೆ ನಿಜವಾಗ್ಲೂ ಎಷ್ಟು ವರ್ಷಗಳು ಹೋಗಿದ್ದು ಅಂಥೇಳಿ. ಈಗ ನಾವು ಒಂದು ಎಕ್ಸ್ಪೆಕ್ಟೆಡ್ ಇರ್ತದೆ, ಈಗ 15 ವರ್ಷ ಹೋಗಬೇಕು ಅಂಥೇಳಿ ಇರ್ತದೆ. 15 ವರ್ಷದಲ್ಲಿ ನಿಜವಾಗ್ಲೂ ಎಷ್ಟು ವರ್ಷ ಹೋದರು ಶಾಲೆಗೆ, ಆಮೇಲೆ ಅದರ ಲೆಕ್ಕ ತೊಗೋತೀವಿ. ಇವೆರಡು ಲೆಕ್ಕವನ್ನು ತೊಗೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಮುಂದಿನ ಫಾರ್ಮುಲಾದಲ್ಲಿ ಅದನ್ನು ತೋರಿಸ್ತೀನಿ ನಿಮಗೆ. ಆಮೇಲೆ ಒಟ್ಟು ರಾಷ್ಟ್ರೀಯ ಆದಾಯ, ಗ್ರಾಸ್ ನ್ಯಾಷನಲ್ ಇನ್ಕಮ್ ಎಷ್ಟು, ಗರಿಷ್ಠ ಮೌಲ್ಯ $87,478. ಈ ಗರಿಷ್ಠ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯ $100 ಇದೆ. ಸೊ ಹೀಗೆ ಇಲ್ಲಿ ಎಜುಕೇಷನ್ ವಿಚಾರದಲ್ಲಿ 0 ಇರ್ತದೆ, 2 ಸರಾಸರಿನೂ 0 ಇರ್ತದೆ. ಯಾಕಂದರೆ ನಿಮ್ಮ ಒಂದೊಂದು ದೇಶ ಇರ್ತದೆ. ಈಗ ಇವತ್ತಿನ ಅಫ್ಘಾನಿಸ್ತಾನ ಅಂದ್ಕೊಳ್ಳಿ, ಅಲ್ಲಿ ಯಾವುದೇ ಥರ ಸ್ಕೂಲಿಂಗ್ ವ್ಯವಸ್ಥೆ ಇಲ್ಲ. ಈಗ ಅದು ಇದ್ದಿದ್ದನ್ನೆಲ್ಲ ತಾಲಿಬಾನ್ ಬಂದ ಮೇಲೆ ಅದನ್ನು ಕೆಡಿಸ್ಬಿಟ್ರು. ಅವ್ರ ಪ್ರಕಾರ ಸ್ಕೂಲಿಂಗ್ ಅಂದರೆ
ಬೇರೆ ಧರ್ಮದ ವಿಚಾರವನ್ನು ನೀವು ಹೇಳಿದರೆ ಅದೇ ಅವರಿಗೆ ಪ್ರಕಾರ ಸ್ಕೂಲಿಂಗ್. ಹಾಗಾಗಿ ಅಲ್ಲಿ ಸ್ಕೂಲ್ಸ್ ಅಂತ ಏನಿರೋದಿಲ್ಲ, ಸೈಂಟಿಫಿಕ್ ಎಜುಕೇಷನ್ ಕೊಡಬೇಕು ಅಂತ ಏನಿರೋದಿಲ್ಲ. ಸೊ ನೀವು ಹುಟ್ಟಿದ್ರಿ, ನೀವು ಸ್ಕೂಲ್ ಹೋಗಬೇಕು ಅಂತ ಏನೂ ಇಲ್ಲ. ನೀವು 5-6 ವರ್ಷ ಆದರೆ ನಿಮ್ಗೆ ಯಾವುದೋ ಒಂದು ಕೆಲಸಕ್ಕೆ ಹಚ್ಚಿಬಿಡ್ತಾರೆ, ಆ ಕೆಲಸ ಮಾಡ್ಕೊಂಡು ನೀವು ಹೋಗೋದು, ಅಲ್ಲಿ ಅದೇ ಥರ ಜೀವನ. ಅಲ್ಲಿ ಸರ್ಕಾರ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನೀವು ಶಾಲೆಗೆ ಹೋಗಬೇಕು ಮಕ್ಕಳು ಅಂತೇಳಿ. ಹಾಗಾಗಿ ಅಲ್ಲಿ ಸರಾಸರಿ ಶಾಲೆಗೆ ಹೋಗೋ ವರ್ಷಗಳು 0ನೇ ಇರ್ತದೆ. ಯಾಕಂದರೆ ಸರ್ಕಾರದಿಂದನೇ ಯಾವ ನಿರ್ಧಾರ ಇಲ್ಲ ಇಲ್ಲಿ ಎಷ್ಟು ವರ್ಷ ಹುಡುಗ ಹೋಗಬೇಕು ಅಂತೇಳಿ. ಆಮೇಲೆ ಹಾಗಾಗಿ ಸರ್ಕಾರದಿಂದನೇ ಏನೂ ಇಲ್ಲ ಅಂತಂದರೆ ನಿರೀಕ್ಷಿತ ಶಾಲೆಗೆ ಹೋಗೋ ವರ್ಷಗಳು ಪ್ರಸ್ತಾಪಕ್ಕೆ ಬರೋದಿಲ್ಲ. ಮುಂದಿನ ಸ್ಲೈಡ್ನಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀವಿ ಅಂತ ನೋಡೋಣ. ಹಿಂದೆ ನಾನು ಡಿಸ್ಕಸ್ ಮಾಡ್ದಂಗೆ ನಿರೀಕ್ಷಿತ ಜೀವಿತದಲ್ಲಿ ವಾಸ್ತವಿಕ ಮೌಲ್ಯನ ಹಾಕ್ತೀವಿ. ನಾನು ಆಗಲೇ ಹೇಳಿದೆ ಭಾರತದ ವಾಸ್ತವಿಕ ಮೌಲ್ಯ 67.7 ಇದೆ 2023 ವರ್ಷದ ಪ್ರಕಾರ. ಆಮೇಲೆ ಕನಿಷ್ಠ ಮೌಲ್ಯ ನಾನು ಹೇಳಿದೆ 20 ವರ್ಷ. 0 ತೊಗೊಳಕ್ಕಾಗಲ್ಲ, ಯಾಕಂದರೆ ಹುಟ್ಟಿದ ಮೇಲೆ ಏನೇ ಸವಲತ್ತಿಲ್ಲ ಅಂದರೂ ಮನುಷ್ಯ ಒಂದಿಷ್ಟು ವರ್ಷ ಬದುಕ್ತಾನೆ. ಯಾಕಂದರೆ ನಾವು ಹಿಂದಿನ ಒಂದು 100, 200, 300 ವರ್ಷ ಹಿಂದೆ ಹೋದರೆ ಮನುಷ್ಯ ಕಾಡಿನಲ್ಲಿ ಹೇಗೋ ಮಾಡಿ ಏನೇನೋ ಮಾಡಿ ಬದುಕ್ತಾ ಇದ್ದ. ಹಾಗಾಗಿ ಕನಿಷ್ಠ ಪಕ್ಷ ಒಂದು 20 ವರ್ಷ ಬದುಕ್ತಾನೆ ಅಂತೇಳಿ ಅನ್ಕೊಳ್ಳೋಣ. ಆಮೇಲೆ ಗರಿಷ್ಠ ಮೌಲ್ಯ ಜಪಾನದ್ದು ನಾವು ಇಲ್ಲಿ ತೊಗೊಂಡಿದ್ದೀವಿ 83.6. ಅದನ್ನು ನಾವು ಕನಿಷ್ಠ ಮೌಲ್ಯ 20 ವರ್ಷದಲ್ಲಿ ಮೈನಸ್ ಮಾಡ್ತೀವಿ. ಸೊ ನಮಗೇನು ಬರುತ್ತೆ, ನಮ್ಮ ವಾಸ್ತವಿಕ ಮೌಲ್ಯ -20, ಆಮೇಲೆ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ. ಸೊ 47.7 ಡಿವೈಡೆಡ್ ಬೈ 63.6 ಆಗುತ್ತೆ ನಮಗೆ. ಇವತ್ತಿನ ಭಾರತದ ನಿರೀಕ್ಷಿತ ಜೀವಿತಾವಧಿ ಸೂಚಿ ಏನಿದೆ 0.75 ಇದೆ. ಇದು ಇನ್ನೂ ಹೆಚ್ಚಿಗೆ ಆಗಬೇಕು, ಯಾಕಂತಂದರೆ ಇವತ್ತು 67.7 ಏನಿದೆ ಕಡಿಮೆ ಆಯಿತು ನಮ್ಮ ಬೇರೆ ರಾಷ್ಟ್ರಗಳಿಗೆ ನಾವು ಕಂಪೇರ್ ಮಾಡಿದಾಗ. ಅಂದರೆ ಭಾರತದ ಲೆಕ್ಕದಲ್ಲಿ ನಾವು ಮುಂದೆ ಬಂದಿದ್ದೀವಿ. ಯಾಕಂದರೆ ಕಳೆದ ಒಂದು 10 ವರ್ಷದ ಹಿಂದೆ 60 ಏನಾಯಿತು, 60ರಿಂದ ನಾವು 67ಕ್ಕೆ ಬಂದೀವಿ. ಸೊ ಅದನ್ನೇ ನಾವು ಈಗ 75, 80 ಹತ್ತತ್ರ ಇದ್ದರೆ 75 ಕನಿಷ್ಠ ನಾವು 70 ಮೇಲೆ 75ವರೆಗೂ ನಾವು ಇದ್ದರೆ ನಮ್ಮ ಆರೋಗ್ಯ ವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ನಾವು ಹೇಳ್ಬೋದು. ಮಾನವ ಅಭಿವೃದ್ಧಿ ಸೂಚ್ಯಂಕ ಮಾಪನದ ಒಂದು ಗಣಿತವನ್ನು ಇಲ್ಲಿ ನೋಡೋಣ. ಸೊ ಆಗಲೇ ಹೇಳ್ದಂಗೆ ನಾನು 2010 ಪೂರ್ವಕ್ಕೆ ನಾವು ಏನು ಬಳಸಿದ್ವಿ, ಒಂದು ಬೇರೆ ಫಾರ್ಮುಲಾ ಬಳಸ್ತಾ ಇದ್ವಿ. 2010 ನಂತರ ನಾವು ಆ ಫಾರ್ಮುಲಾದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಂಡು, ಈ ಬದಲಾವಣೆಗಳನ್ನು ಯಾಕೆ ಮಾಡ್ಕೊತೀವಿ ಅಂದರೆ ಮುಂದೆ ಈ ಫಾರ್ಮುಲಾನು ಬದಲಾವಣೆ ಆಗ್ಬೋದು. ಯಾಕಂತಂದರೆ ಈಗ ನಾವು ಜೀವಿಸುವುದರಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ, ಬೇರೆ ಬಹಳಷ್ಟು ವಿಷಯಗಳನ್ನು ನಾವು ಪರಿಗಣನೆಗೆ ತೊಗೋಬೇಕಾಗತ್ತೆ. ಮೊದಲು ಏನು ಮಾಡ್ತಿದ್ವಿ, ನಿಮ್ಮ ಹತ್ರ ದುಡ್ಡಿದ್ದರೆ ನೀವು ದುಡ್ಡಿಂದ ಆಹಾರ ಕೊಂಡ್ಕೋಬೋದು, ಆರೋಗ್ಯ ಸೇವೆ ಕೊಂಡ್ಕೋಬೋದು. ಹಾಗಾಗಿ ನಾವು ದುಡ್ಡು ಒಂದನ್ನೇ ನಾವು ಲೆಕ್ಕಕ್ಕೆ ಹಾಕ್ತೀವಿ. ನಿಮ್ಮ ಹತ್ರ ದುಡ್ಡಿದೆ, ನೀವು ಒಂದು 20,000 ಗಳಿಸ್ತಾ ಇದ್ದೀರಾ, ಹಾಗಾದರೆ ಓಕೆ ನೀವು ಅಭಿವೃದ್ಧಿ ಹೊಂದಿದ್ರಿ ಅಂತೇಳಿ ಆಯಿತು. ಇನ್ನೊಬ್ಬ ಕೂಲಿ ಮಾಡ್ತಾ ಇದ್ದಾನೆ, ಅವನಿಗೆ ಒಂದು 5,000 6,000 ಹೇಗೋ ಮಾಡಿ ದುಡಿತಿದ್ದಾನೆ, ಹಾಗಾದರೆ ಅವನು ಇನ್ಕಮ್ ಕಡಿಮೆ ಇದೆ, ಹಾಗಾಗಿ ಅವನು ಹೆಚ್ಚು ಸವಲತ್ತನ್ನು ಪಡೆಯೋಕ್ಕಾಗಲ್ಲ. ಹಾಗಾಗಿ ನಾವು ಅವನಿಗೆ ಅಭಿವೃದ್ಧಿ ಆಗಿದ್ದಾನೆ ಅಂತೇಳಿ ಹೇಳೋಕ್ಕಾಗೋದಿಲ್ಲ ಅಂತೇಳಿ ನಾವು ಮೊದಲು ಈ ಥರ ಪರಿಗಣನೆ ಮಾಡ್ತೀವಿ. ಆದರೆ ಬರ್ತಾ ಈಗ ಮೆಹಬೂಬುಲ್ಲಾ ಅವರು ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ತಂದಮೇಲೆ ಆಯಿತು ಬರೀ ಇನ್ಕಮ್ ಅಷ್ಟೇ ಅಲ್ಲಪ್ಪ, ಇನ್ಕಮ್ ಅಷ್ಟೇ ಲೆಕ್ಕಕ್ಕೆ ಬರೋದಿಲ್ಲ, ಅದ್ರ ಜೊತೆಗೆ ನಾವು ಬೇರೆ ಬೇರೆ ವಾತಾವರಣ ನೋಡಬೇಕು. ಆ ದೇಶದಲ್ಲಿ ರಾಜಕೀಯ ಪರಿಸ್ಥಿತಿ ಹೇಗಿದೆ, ಅಲ್ಲಿ ವಾತಾವರಣ ಹೇಗಿದೆ, ಸರ್ಕಾರ ವತಿಯಿಂದ ಎಷ್ಟು ಸವಲತ್ತನ್ನು ಕೊಡ್ತಾ ಇದ್ದಾರೆ, ರೋಡ್ಸ್ ಏನೇನು ಮಾಡ್ತಾ ಇದ್ದಾರೆ, ಆರೋಗ್ಯ ಸೇವೆ ಏನಿದೆ, ಶಿಕ್ಷಣದ ವ್ಯವಸ್ಥೆ ಹೇಗೆ, ಹೀಗೆ ಬೇರೆ ಬೇರೆ ವಿಷಯಗಳು ಬಂದಾಗ ನಾವು ಅವಾಗ ಏನು ಮಾಡ್ತಿದ್ದೀವಿ, ಹೊಸ ವಿಷಯಗಳು. ಈಗ ಇಷ್ಟು ದಿನ ನಾವು ಬರೀ ಆರೋಗ್ಯ, ರೋಡ್ಸ್ ಆಗಿರಲಿ, ಹೀಗೆ ಕೆಲವೊಂದು ಶಿಕ್ಷಣ, ಹೀಗೆ ಕೆಲವೊಂದು ವಿಚಾರಗಳನ್ನು ನಾವು ಅಷ್ಟೇ ಪರಿಗಣನೆ ಮಾಡ್ತೀವಿ. ಆದರೆ ಮುಂದೆ ಹೋಗ್ತಾ ಏನಾಗುತ್ತೆ, ಕಂಪ್ಯೂಟರ್ಸು, ಮೊಬೈಲು, ಇಂಟರ್ನೆಟ್ಟು ಇವು ಕೂಡ ನಮ್ಮ ಒಂದು ಜೀವನದಲ್ಲಿ ಒಂದು ಬೇಸಿಕ್ಸ್ ಆಗಿ ಬಂದುಬಿಟ್ಟವೆ. ಮುಂದೆ ಹೋದರೆ ನಾವು ಏನು ಮಾಡ್ಬೋದು, ಬಹುಶಃ ಒಬ್ಬ ಮನೆಯಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತಂದರೆ ನಾವು ಮುಂದೆ ಹೋಗಿ ಅವನನ್ನು ಕೂಡ ನಾವು ಬಡವ ಅಂಥೇಳಿ ಹೇಳೋ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ಈ ಫಾರ್ಮುಲಾಗಳು ಚೇಂಜ್ ಆಗ್ತಾ ಇರ್ತವೆ. ಇನ್ನೊಂದು 20 ವರ್ಷ ಹೋದರೆ ಈ ಫಾರ್ಮುಲಾ ಮತ್ತೆ ಬದಲಾವಣೆಗಾಗಿ ಬೇರೆ ಬೇರೆ ವಿಷಯಗಳನ್ನು ಅದರಲ್ಲಿ ಸೇರಿಸ್ತಾರೆ. ಸೊ 2010ರಲ್ಲಿ ನಾನು ಹೇಳಿದಂಗೆ ಏನೇನು ತಗೋತಿದ್ದೀವಿ ಅಂತಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್, ಅಂದರೆ ಜೀವಿತಾವಧಿ ಎಷ್ಟಿದೆ ನಿರೀಕ್ಷಿತ ಅಂಥೇಳಿ. ಆಮೇಲೆ ಎಜುಕೇಷನ್ ಇಂಡೆಕ್ಸ್ ತೊಗೋತಿದ್ವಿ. ಎಜುಕೇಷನ್ ಇಂಡೆಕ್ಸಲ್ಲಿ ಅದು ಎಷ್ಟು ವರ್ಷ ಶಾಲೆಗೆ ಹೋದ ಅಂಥೇಳಿ. ಆಮೇಲೆ ನಾನು ಆಗಲೇ ಹೇಳ್ದಂಗೆ 2010ಕ್ಕಿಂತ ಮುಂಚೆ ನಾವು ಏನು ಮಾಡ್ತಿದ್ವಿ, GDP ತೊಗೋತಿದ್ವಿ. GDP ಅಂತಂದರೆ ಒಂದು ದೇಶದ ಒಟ್ಟು ದೇಶೀಯ ಉತ್ಪನ್ನ ಎಷ್ಟಿದೆ ಅದನ್ನು ನಾವು ಪರ್ ಕ್ಯಾಪಿಟಾ ಅಂದರೆ ತಲಾ ಆದಾಯದ ಬೇಸಿಸ್ ಮೇಲೆ ಲೆಕ್ಕಕ್ಕೆ ತೊಗೊಂಡು 3ರಲ್ಲಿ ನಾವು ಭಾಗ ಮಾಡ್ತಿದ್ವಿ, 3ರಿಂದ ಭಾಗ ಮಾಡ್ತಿದ್ವಿ. ಆದರೆ 2010 ನಂತರ ಇಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕಾಯ್ತು ಅಂತಂದರೆ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಜುಕೇಷನ್ ಇಂಡೆಕ್ಸ್ ಜೊತೆಗೆ ಇನ್ಕಮ್ ಇಂಡೆಕ್ಸ್ ನಾವು ಚೇಂಜ್ ಮಾಡ್ಕೊಂಡಿವಿ. GDP ಇಂಡೆಕ್ಸ್ನ ತೆಗೆದು ನಾವು ಇನ್ಕಮ್ ಇಂಡೆಕ್ಸ್ ಅಂತ ಮಾಡ್ಕೊಂಡಿವಿ. ಇನ್ಕಮ್ ಇಂಡೆಕ್ಸ್ ಯಾಕೆ ಮಾಡ್ಕೊಂಡಿದ್ವಿ ಅಂತಂದರೆ ಇಲ್ಲಿ ನಾವು GDP ಬದಲು ನಾವು GNI ಬಳಸೋಕ್ಕೆ ಶುರು ಮಾಡಿದ್ವಿ. ಅದಕ್ಕೆ ಅಲ್ಲಿ ಇನ್ಕಮ್ ಇಂಡೆಕ್ಸ್ ಅಂತೇಳಿ ಅವ್ರು ಮಾಡಿಕೊಂಡು ಅದನ್ನು GNI ಬೇಸಿಸ್ ಮೇಲೇ, ತಲಾ ಆದಾಯ GNI ಬೇಸಿಸ್ ಮೇಲೇ ಕ್ಯಾಲ್ಕುಲೇಟ್ ಮಾಡ್ತಾರೆ. GNI ಅಂತಂದರೆ ಒಟ್ಟು ರಾಷ್ಟ್ರೀಯ ಆದಾಯ. ಸೊ ಇದು ಆದಾಯದ ಸೂಚ್ಯಂಕ. ಇಲ್ಲಿ ಒಟ್ಟು ರಾಷ್ಟ್ರೀಯ ಆದಾಯ ತಲಾ ಆದಾಯದ ಲೆಕ್ಕದ ಮೇಲೆ ನಾವು ಇನ್ಕಮ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕೊನೆಗೆ ಶೈಕ್ಷಣಿಕ ಸಿದ್ಧಿ ಮಾಪನ. ಸಿದ್ಧಿ ಮಾಪನದಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ ಮೊದಲು ಇದು 2010ಕ್ಕಿಂತ ಮುಂಚೆ ವಯಸ್ಕರ ಸಾಕ್ಷರತಾ ದರ ಅಂದರೆ ಅಡಲ್ಟ್ ಲಿಟ್ರಸಿ ರೇಟ್ ಅಂಥೇಳಿ ನೋಡ್ತಾ ಇದ್ವಿ. ಆಮೇಲೆ ಒಟ್ಟು ದಾಖಲಾತಿ ದರ ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ,
ದಾಖಲಾತಿ ದರ ಅಂತಂದರೆ ಶಾಲೆಗೆ ಎಷ್ಟು ದಾಖಲಾತಿ ಆಯಿತು. ನೀವು ನ್ಯೂಸ್ ಪೇಪರ್ಸಲ್ಲಿ ಇದ್ರ ಬಗ್ಗೆ ಖಂಡಿತ ಓದಿರ್ತೀರಿ. ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಥವಾ ಒಟ್ಟು ದಾಖಲಾತಿ ದರ ಅಂದರೆ ಈ ವರ್ಷದ ದಾಖಲಾತಿ ದರ ಎಷ್ಟಾಯಿತು ಭಾರತದಲ್ಲಿ ಅಂಥೇಳಿ. ಆದರೆ 1 ಕೋಟಿ ಜನ ಇವತ್ತು 6ನೇ ವರ್ಷಕ್ಕೆ ಕಾಲಿಟ್ಟಿದ್ರಂದರೆ ಆ 1 ಕೋಟಿ ಮಕ್ಕಳಲ್ಲಿ ಎಷ್ಟು ಜನ ಶಾಲೆಗೆ ಸೇರಿದರು, ಅದು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಎಷ್ಟಿದೆ, 90% ಸೇರಿದ್ರೆ, 80% ಸೇರಿದ್ರೆ, ಅಥವಾ 100% ಸೇರಿದ್ರೆ, ಹೀಗೆ ಅದನ್ನು ನಾವು ಆ ಅಂಕಿಅಂಶನ ತಗೊಂಡು ನಮ್ಮದು ಶೈಕ್ಷಣಿಕ ಸಿದ್ಧಿಯನ್ನು ನಾವು ಮಾಪನ ಮಾಡ್ತೀವಿ. ಆದರೆ 2010 ನಂತರ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಂಡಿವಿ. ಯಾಕಂತಂದರೆ ಮೊದಲು ನಾವು ಬರೀ ಶಾಲೆಗೆ ಎಷ್ಟು ಸೇರಿಸಿದ್ವಿ ಅಂಥೇಳಿ ಅಷ್ಟೇ ಲೆಕ್ಕಕ್ಕೆ ತೊಗೊಳ್ತೀವಿ. ಆದರೆ ಬರೀ ಶಾಲೆಗೆ ಸೇರಿಸೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಅವರು 10th ಕಂಪ್ಲೀಟ್ ಮಾಡಿದ್ದಾರೆ, ಶಾಲೆಗೆ ಸೇರಿಸ್ಕೊಂಡು 10ನೇ ತರಗತಿವರೆಗೂ ಅವರು ಓದಿ ಕಂಪ್ಲೀಟ್ ಮಾಡ್ಕೊಂಡ್ರ, ಅಥವಾ ಮಧ್ಯದಲ್ಲಿ 5ನೇತೆ ಅಥವಾ 6ನೇತೆಗೆ ಅವರು ಶಾಲೆ ಬಿಟ್ಟು ಹೋದ್ರ ಅನ್ನೋದು ನಮಗೆ ಗೊತ್ತಾಗ್ತಿದ್ದಿಲ್ಲ ಆ ಅಂಕಿಅಂಶದಲ್ಲಿ. ಹಾಗಾಗಿ ನಾವು ಈಗ ಏನು ಮಾಡಬೇಕಾಯಿತು, MYS ಮತ್ತು EYS. MYS ಅಂತಂದರೆ ಸರಾಸರಿ ಶಾಲೆಗೆ ಹೋದ ವರ್ಷ, ಆಮೇಲೆ EYS ಅಂದರೆ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್, ಅಂದರೆ ಶಾಲಾ ಶಿಕ್ಷಣ ಎಷ್ಟು ವರ್ಷಗಳು ಮಾಡಬೇಕು ಆ ಸರ್ಕಾರದ ಪ್ರಕಾರ ಅಂಥೇಳಿ. ಎಕ್ಸ್ಪೆಕ್ಟೆಡ್ ಇಯರ್ಸ್ ಈಗ ನಮ್ಮ ಭಾರತದಲ್ಲಿ 15 ವರ್ಷ ಇದ್ದರೆ ಸರಾಸರಿ ಎಷ್ಟು ವರ್ಷ ಒಂದು ಹುಡುಗ ಶಾಲೆಗೆ ಹೋದ ಅದನ್ನು ನಾವು ನೋಡ್ಬೋದು. ಆಮೇಲೆ ಬಟ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋದಲ್ಲಿ ಈ ಅಂಶ ಮಿಸ್ ಆಗ್ತಾಯಿತ್ತು. ಏನಂತಂದರೆ ಎನ್ರೋಲ್ಮೆಂಟ್ ಎಷ್ಟಾಯಿತು ಅಷ್ಟೇ ನೋಡ್ತಾ ಇದ್ವಿ. ಎನ್ರೋಲ್ಮೆಂಟ್ ಆದಮೇಲೆ ಮಕ್ಕಳು ಎಷ್ಟು ವರ್ಷ ಓದಿದ್ವು ಅಂಥೇಳಿ ಅದರ ಬಗ್ಗೆ ನಮಗೆ ನಿಖರವಾದ ಮಾಹಿತಿ ಇದರಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಶೈಕ್ಷಣಿಕ ಸಿದ್ಧಿ ಮಾಪನದಲ್ಲಿ ಸ್ವಲ್ಪ ಅದು ನಿಖರವಾಗಿ ಇರ್ತಿಲ್ಲ ಅಂತ ಹೇಳ್ಬೋದು. ಆದರೆ ಈಗೀಗ ಅದನ್ನು ಏನು ಮಾಡಿದ್ದೀವಿ ನಾವು, ಸರಾಸರಿ ಶಾಲೆಗೆ ಹೋದ ವರ್ಷ ಮತ್ತು ಸರಾಸರಿ ಶಾಲೆಗೆ ಹೋಗುವ ಎಷ್ಟು ವರ್ಷಗಳು ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇವತ್ತಿನ ಫಾರ್ಮುಲಾದಲ್ಲಿ. ಓಕೆ, ಸೊ HDI ಈಗ ನಮ್ಮದು ಭಾರತದ HDI ಏನಿದೆ, ಈಗ ಈ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಭಾರತದ HDI ಕೂಡ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಲೈಫ್ ಎಕ್ಸ್ಪೆಕ್ಟೆನ್ಸಿ ಸಿಕ್ತು, ಇನ್ಕಮ್ ಸಿಕ್ತು ನಮಗೆ, ಆಮೇಲೆ ಶೈಕ್ಷಣಿಕ ಸಿದ್ಧಿ ಮಾಪನ 3 ಸಿಕ್ತಂದರೆ ನಮಗೆ HDI ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಈ ಫಾರ್ಮುಲಾ ಇಲ್ಲಿದೆಯಲ್ಲ, ಮೊದಲು ನಾವು ಈ ಥರ ಮಾಡ್ತಿದ್ವಿ, ಆಮೇಲೆ 2ನೇ ಫಾರ್ಮುಲಾದಲ್ಲಿ ಇದನ್ನು ಇವತ್ತು ನಾವು ಮಾಡ್ತಾಯಿದ್ವಿ. ಅಂದರೆ ಜೀವಿತಾವಧಿ ಇಂಡೆಕ್ಸ್ ಅಥವಾ ಸೂಚಕ ನಿಮಗೆ ಸಿಕ್ಕರೆ, ಆಮೇಲೆ ಶೈಕ್ಷಣಿಕ ಸಿದ್ಧಿ ಮಾಪನ ಸಿಕ್ಕರೆ, ಆಮೇಲೆ ಇನ್ಕಮ್ ಇಂಡೆಕ್ಸ್ ಅಥವಾ ಆದಾಯದ ಇಂಡೆಕ್ಸ್, ಆದಾಯದ ಸೂಚಕ ನಿಮಗೆ ಸಿಕ್ಕರೆ ಏನು ಮಾಡ್ತೀವಿ, ಇದನ್ನು ನಾವು ಮಲ್ಟಿಪ್ಲೈ ಮಾಡಬೇಕು, ಗುಣ ಮಾಡಬೇಕು, 3 ಗುಣಾಕಾರ ಮಾಡಿ ಅದರ ಏನು ಮಾಡ್ತೀವಿ, ಕ್ಯೂಬ್ ರೂಟನ್ನು ತೊಗೋತೀವಿ. ಸೊ ಕ್ಯೂಬ್ ರೂಟನ್ನು ತೊಗೊಂಡಾಗ ನಮಗೆ ಇವತ್ತಿನ HDI ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕ ಸಿಗ್ತದೆ ನಮಗೆ. ಓಕೆ, HDIನ ಆಧಾರದ ಮೇಲೆ ನಾವು ರಾಷ್ಟ್ರಗಳನ್ನು ಕೂಡ ವರ್ಗೀಕರಣ ಮಾಡಿದ್ವಿ. ಇದಕ್ಕಿಂತ ಮುಂಚೆ ನಾವು ಆದಾಯದ ಮೇಲೆ ವರ್ಗೀಕರಣ ಹೇಗೆ ಮಾಡಿದ್ವಿ ಅಂಥೇಳಿ ವರ್ಲ್ಡ್ ಬ್ಯಾಂಕ್ದ ರಿಪೋರ್ಟ್ ಪ್ರಕಾರ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀನಿ. ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಅದರ ಲಿಂಕ್ ನಿಮ್ಮ ಐ ಬಟನ್ನಲ್ಲಿ ಕಾಣ್ತಾ ಇದೆ. ಈಗ ಅಲ್ಲಿ ನೀವು ಹೋಗಿ ಮತ್ತೆ ಒಂದು ಸಲ ಆ ವಿಡಿಯೋನ ನೋಡಿ ಆದಾಯದ ಪ್ರಕಾರ ನಾವು ಹೇಗೆ ವರ್ಗೀಕರಣ ಮಾಡಿದ್ವಿ ಅಂಥೇಳಿ ತಿಳ್ಕೊಬೋದು. ಆದರೆ ಈ ಸ್ಲೈಡಲ್ಲಿ ನಾವು HDIನ ಆಧಾರದ ಮೇಲೆ ರಾಷ್ಟ್ರಗಳ ವರ್ಗೀಕರಣ ನೋಡೋಣ. ಮೊದಲನಿಗೆ ಅತ್ಯಧಿಕ ಮಾನವಾಭಿವೃದ್ಧಿ ರಾಷ್ಟ್ರಗಳು ಅಂತ ಹೇಳಿದರೆ ಅಲ್ಲಿ ಕನಿಷ್ಠ ಮೌಲ್ಯ ಏನತ್ತೆ 0.8 ಇರ್ತದೆ. 0.8 ಕನಿಷ್ಠ ಮೌಲ್ಯ ಇದ್ದು ಗರಿಷ್ಠ 1 ಅಂದರೆ ಅಂಥ ಯಾವ ರಾಷ್ಟ್ರಗಳು ಅಂತ ನೋಡಿದಾಗ ನಾರ್ವೆ, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಇಂಥ ರಾಷ್ಟ್ರಗಳಲ್ಲಿ ಬಹಳ ಮಾನವ ಅಭಿವೃದ್ಧಿ ತುಂಬ ಹೆಚ್ಚಿಗೆ ಇದೆ. 0.8ಇಂದ 1ರವರೆಗೆ. ಆಮೇಲೆ ಇದು ಶುರು ಮಾಡೋಕ್ಕಿಂತ ಮುಂಚೆ 0 to 1, 0ಯಿಂದ 1ರ ಅಂಕಿ ಒಳಗಡೆ ಈ ಮಾನವ ಅಭಿವೃದ್ಧಿ ಇಂಡೆಕ್ಸ್ ಇರ್ತದೆ. ಹಾಗಾಗಿ ಇಲ್ಲಿ ಇದು 50, 100 ಆ ಥರ ಇರಲ್ಲ. 0 to 1, 0ಯಿಂದ 1ರ ಒಳಗಡೆ ಎಲ್ಲ ದಶಾಂಶದಲ್ಲಿನೇ ನಿಮಗೆ ಈ ರಾಷ್ಟ್ರದ ಒಂದು ಮಾನವ ಅಭಿವೃದ್ಧಿ ಸಂಖ್ಯೆ ಇರ್ತದೆ. ಸೊ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಏನಿವೆ, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಇಂಥ ರಾಷ್ಟ್ರಗಳಲ್ಲಿ ಗರಿಷ್ಠ ಮಾನವ ಅಭಿವೃದ್ಧಿ ಇಂಡೆಕ್ಸ್ ಇದೆ. ಅವರು ಎಲ್ಲ ಈ 3 ರಾಷ್ಟ್ರಗಳು ಏನಿದೆ 0.8 ಮತ್ತು 1 ನಡುವೆ ಇದೆ. ಅಂದರೆ 0.8ಕ್ಕಿಂತ ಹೆಚ್ಚಿಗೆ, ಆಮೇಲೆ 1ಕ್ಕಿಂತ ಕಡಿಮೆ. ಅಂಥದಕ್ಕೆ ನಾವು ಏನಂತೀವಿ, ಅತ್ಯಧಿಕ ಮಾನವ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳು ಅಂತೇಳಿ. ಆಮೇಲೆ 2ನೇದಾಗಿ ಅಧಿಕ ಮಾನವ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳು. ಇವು ಯಾವುವು ಅಂತಂದರೆ 0.7ಇಂದ ಹಿಡಿದು 0.799. ಯಾಕಂದರೆ 8 ಆಯ್ತು ಅಂತಂದರೆ ಅದು ಅತ್ಯಧಿಕದಲ್ಲಿ ಬರ್ತದೆ. ಸೊ 0.7ಇಂದ ಹಿಡಿದು 0.799. ಸೊ ಇಲ್ಲಿ ಬೆಲಾರೂಸ್, ಬಾರ್ಬೆಡೋಸ್ ಇದೊಂದು ಕ್ಯಾರಿಬಿಯನ್ ಕಂಟ್ರಿ. ವೆಸ್ಟ್ ಇಂಡೀಸ್, ನೀವು ಕ್ರಿಕೆಟ್ ಆಡ್ತಾರಲ್ಲ, ಬಾರ್ಬೆಡೋಸ್ದಿಂದನೂ ಬಂದಿರ್ತಾರೆ ಸುಮಾರು ಕ್ರಿಕೆಟ್ ಪ್ಲೇಯರ್ಸ್. ಸೊ ವೆಸ್ಟ್ ಇಂಡೀಸ್ ಅಲ್ಲಿ ಇದ್ರೂ ಕೂಡ ಇವರು ಕ್ಯಾರಿಬಿಯನ್ ಕಂಟ್ರೀಸ್ ಅಲ್ಲಿ ಒಂದಾದ ಬಾರ್ಬೆಡೋಸ್ ಇದ್ರೂ ಕೂಡ ಅವರು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಹೈಯೆಸ್ಟ್ ಇದ್ದಾರೆ ಅಲ್ಲಿ. ಆಮೇಲೆ ಪೆರುಗ್ವೆ. ಸೊ ಇಂಥ ರಾಷ್ಟ್ರಗಳು. ಆಮೇಲೆ ಇನ್ನೂ ಬೇರೆ ಬೇರೆ ರಾಷ್ಟ್ರಗಳಿವೆ. ಇಲ್ಲಿ ಉದಾಹರಣೆಗೆ ಕೆಲವೊಂದು ರಾಷ್ಟ್ರಗಳನ್ನ ಹಾಕಿದ್ದೀನಿ. ಸೊ ಬೇರೆ ಬೇರೆ ರಾಷ್ಟ್ರಗಳು ಅಧಿಕ ಮಾನವ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳು. ಆಮೇಲೆ ಮಾಧ್ಯಮ ಮಾನವ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳು, ಅಂದರೆ ಮಧ್ಯಮ ಆಗಬೇಕಿದು, ಮಧ್ಯಮ ಮಾನವ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳು. ಇವು ಯಾವ ಅಂತಂದರೆ 0.55 ಇಂದ ಹಿಡಿದು 0.699. ಸೊ ಇದರಲ್ಲಿ ಭಾರತವು ಕೂಡ ಒಂದು. ಭಾರತ, ಫಿಲಿಪೈನ್ಸ್, ಕೀನ್ಯಾ.
ಸೊ ಹಾಗಾದರೆ ನಮ್ಮ ಮಾನವ ಅಭಿವೃದ್ಧಿ ಚೆನ್ನಾಗಿದೆಯಾ ಭಾರತದ್ದು ಅಂತಂದರೆ ಇಲ್ಲ ಅಂತ ಹೇಳಬೇಕು ನಾವು. ಯಾಕಂದರೆ ಮಧ್ಯಮ ಮಾನವ ಅಭಿವೃದ್ಧಿ ಬಂದ್ರೂ ಅದು ಅಷ್ಟಾಗಿ ಒಳ್ಳೆಯದಲ್ಲ. ಯಾಕಂದರೆ ಒಂದು ಆ್ಯಾವ್ರೇಜ್ ತೊಗೊಂಡಿರ್ತಾರಲ್ಲ, ಸೊ ಆ್ಯಾವ್ರೇಜಲ್ಲಿ ಸುಮಾರು ಜನ ಇನ್ನೂ ಭಾಳ ಕಡಿಮೆ ಅಭಿವೃದ್ಧಿ ಹೊಂದಿದ್ದಾರೆ, ಅಥವಾ ಅವರು ತುಂಬ ಬಡತನದಲ್ಲಿದ್ದಾರೆ, ಅವರ ಜೀವಿತಾವಧಿ ಅಷ್ಟು ಚೆನ್ನಾಗಿಲ್ಲ. ಈಗ ಯಾಕಂದರೆ ನಾವು ಡೆವಲಪ್ಮೆಂಟಲ್ ಇಂಡೆಕ್ಸ್ ಅಂತಂದರೆ ಇದು ಬರೀ ಆದಾಯಕ್ಕೆ ಬರೋಲ್ಲ. ಅವಾಗ ಅಂದರೆ ಆ ಬಡತನಲ್ಲಿ ಇದ್ದವರು ಅಥವಾ ಆ ಸೆಕ್ಷನ್, ಆ ವರ್ಗದ ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಬೆಳೆಯೋಕ್ಕಾಗ್ತಾ ಇಲ್ಲ ಒಂದು ಆದಾಯದಲ್ಲಿ. ಆಮೇಲೆ ಆರೋಗ್ಯ ವ್ಯವಸ್ಥೆ ಅವ್ರಿಗೆ ಸರಿಯಾಗಿ ಸಿಗ್ತಾ ಇಲ್ಲ, ಅವರ ಲೈಫ್ ಸ್ಟೈಲ್ ಏನಿದೆ, ಅವ್ರ ಜೀವನ ಪದ್ಧತಿ ಏನಿದೆ ಅದು ಕೂಡ ಚೆನ್ನಾಗಿಲ್ಲ. ಹಾಗಾಗಿ ಸರ್ಕಾರ ಇದ್ರ ಮೇಲೆಲ್ಲ ಗಮನ ಹರಿಸಿದರೆ ನಾವು ಕೂಡ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಏರಿಸ್ಬೋದು. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಮೈನರ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಕಳೆದ ಕೆಲವೊಂದು ವರ್ಷದಲ್ಲಿ ನಮ್ಮದು 0.6 ಈಗಿನ ಪ್ರಕಾರ ನಮ್ಮದು 670 ಹೀಗೇನೋ ಇದೆ, 0.670. ಸೊ ಮೊದಲು ಇದು 0.63 ಈ ಥರನೇ ಇತ್ತು. ಕೆಲವೊಂದು ಪಾಯಿಂಟ್ಸ್ ಇನ್ಕ್ರೀಸ್ ಆಗಿದೆ, ಅಂದರೆ ಬಹಳ ಕಡಿಮೆ ಪರ್ಸೆಂಟೇಜಲ್ಲಿ ನೀವು ನೋಡಿದಾಗ 25ರಿಂದ 30% ಅಷ್ಟೇ ಇನ್ಕ್ರಿಮೆಂಟ್ ಆಗಿದೆ. ಸೊ ಇದು ಇನ್ನೂ ಚೆನ್ನಾಗಿ ಆಗಬೇಕು ಭಾರತದ ವಿಚಾರದಲ್ಲಿ. ಆಮೇಲೆ ಕಡಿಮೆ ಇದು ಕೊನೆಯದು ಬರೋದು ಕಡಿಮೆ ಮಾನವ ಅಭಿವೃದ್ಧಿ, ಅಂದರೆ ಇಲ್ಲಿ ಏನೂ ಇಲ್ಲ, ಭಾಳ ಕಳಪೆ ಮಟ್ಟದ ಇಲ್ಲಿ ಅಭಿವೃದ್ಧಿ ಇದೆ. ಮಾನವನ ಇಲ್ಲಿ ಬದುಕೋಕ್ಕೆ ತುಂಬ ಕಷ್ಟ. ದುಡ್ಡಿದ್ದವ್ರು ಮಾತ್ರ, ತಮ್ಮ ಹತ್ರ ದುಡ್ಡಿದ್ದವ್ರು ಮಾತ್ರ ಅವ್ರು ಹೇಗೋ ಬದುಕ್ತಾರೆ. ಬೇರೆ ಕಡೆ ಅಂದರೆ ಬೇರೆ ದೇಶಕ್ಕೆ ಆರೋಗ್ಯ ಸೇವೆ ಪಡೆಯೋಕೆ ಅವ್ರು ಬೇರೆ ದೇಶಕ್ಕಾದರೂ ಹೋಗ್ತಾರೆ ಟ್ರೀಟ್ಮೆಂಟ್ಗೋಸ್ಕರ, ಹಾಗೆ ಏನೋ ಮಾಡಿ ಬದುಕ್ತಾ ಇದ್ದಾರೆ. ಸೊ ಪಾಕಿಸ್ತಾನದಲ್ಲಿ ಕೂಡ ಅದೇ ಕೆಟ್ಟದಾಗಿ ಪರಿಸ್ಥಿತಿ ಇದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ತಾಂಜಾನಿಯಾ ಇಂಥ ರಾಷ್ಟ್ರಗಳಲ್ಲಿ ಬಹಳ ಕೆಟ್ಟದಾಗಿದೆ. ಆಮೇಲೆ ಇನ್ನು ಕೆಲವೊಂದು ರಾಷ್ಟ್ರಗಳಲ್ಲಿ ನೀವು ಲೆಕ್ಕ ಹಾಕೋಕ್ಕೆ ಆಗೋದಿಲ್ಲ, ಯಾಕಂದರೆ ನಿಮ್ಗೆ ಹತ್ರ ಮಾಹಿತಿನೇ ಇಲ್ಲ. ಅಂಥ ರಾಷ್ಟ್ರಗಳಲ್ಲಿ ನೀವು ವರ್ಲ್ಡ್ ಹೆಲ್ತ್ ಅಥವಾ ಯುನೈಟೆಡ್ ನೇಷನ್ಸ್ ಅಂತವರು ಇವ್ರು ಹೋಗಿ ಅಲ್ಲಿ ಲೆಕ್ಕ ಹಾಕೋಕ್ಕೂ ಸಾಧ್ಯ ಇಲ್ಲ. ಅಂಥ ರಾಷ್ಟ್ರಗಳಲ್ಲಿ ನಿಮಗೆ ಮಾಹಿತಿನೇ ಸಿಗೋಲ್ಲ. ಈಗ ನಾರ್ತ್ ಕೊರಿಯಾದಲ್ಲಿ ಏನಿದೆ ಅಂತೇಳಿ ಯಾರಿಗೂ ಗೊತ್ತಾಗಲ್ಲ, ಯಾಕಂದರೆ ನಾರ್ತ್ ಕೊರಿಯಾದಲ್ಲಿ ಹೊರಗಿನವರು ಹೋಗಿ ಚೆಕ್ ಮಾಡೋಕ್ಕೆ ಏನೂ ಆಗೋದೇ ಇಲ್ಲ. ಆಮೇಲೆ ನಾರ್ತ್ ಕೊರಿಯಾ ಸರ್ಕಾರ ಕೂಡ ಯಾವುದೇ ಥರದ ಮಾಹಿತಿಯನ್ನು ಹೊರಗೆ ಬಿಡೋದಿಲ್ಲ. ಹಾಗಾಗಿ ಅಂಥ ರಾಷ್ಟ್ರಗಳಲ್ಲಿ ಇವತ್ತು ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಎಲ್ಲೆಲ್ಲಿಂದ ಮಾಹಿತಿ ಸಿಗ್ತದೆ ಅಂಥ ರಾಷ್ಟ್ರಗಳಲ್ಲಿ ನಾವು ನೋಡಿದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ತಾಂಜಾನಿಯಾ ತುಂಬ ಕೆಟ್ಟದ ಪರಿಸ್ಥಿತಿಯಲ್ಲಿ ಇವತ್ತು ಬದುಕ್ತಾ ಇದ್ದಾವೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ, ಮಾನವ ಅಭಿವೃದ್ಧಿ ಸೂಚ್ಯಂಕಗಳು. ಮೊದಲಿಗೆ ನಾವು ಅಭಿವೃದ್ಧಿ ಸೂಚ್ಯಂಕಗಳು ನೋಡಿದ್ವಿ. ಅದರಲ್ಲಿ ಸಾಮಾಜಿಕವಾಗಿ ನಾವು ನೋಡೋದಾದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಾವು ಮಾನವ ಅಭಿವೃದ್ಧಿ ಸೂಚ್ಯಂಕನ ಲೆಕ್ಕ ಹಾಕಬೇಕಂತಂದರೆ ನಮಗೆ ನಿರೀಕ್ಷಿತ ಜೀವಾವಧಿ ಸೂಚ್ಯಂಕ ಆಗಿರ್ಬೋದು, ಆಮೇಲೆ ಶೈಕ್ಷಣಿಕ ಸಿದ್ಧಿ ಮಾಪನ ಆಗಿರ್ಬೋದು, ಆಮೇಲೆ ಆದಾಯದ ಸೂಚಕ. ಸೊ ಈ 3 ಇಟ್ಕೊಂಡು ನಾವು ಟೋಟಲ್ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಲೆಕ್ಕ ಮಾಡ್ತೀವಿ. ಸೊ ಇದನ್ನು ಹೇಗೆ ಲೆಕ್ಕ ಮಾಡಿದ್ವಿ, ಅದರ ಫಾರ್ಮುಲಾ ಏನು? 2010ಕ್ಕಿಂತ ಮುಂಚೆ ನಾವು GDP ಯಾಕೆ ಬಳಸ್ತಾ ಇದ್ವಿ, 2010 ನಂತರ ನಾವು GDP ತೆಗೆದು GNI ಅಂದರೆ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಯಾಕೆ ಚೇಂಜ್ ಮಾಡ್ಕೊಂಡಿವಿ, ಆಮೇಲೆ ಅದರ ಫಾರ್ಮುಲಾ ಹೇಗೆ ಚೇಂಜ್ ಆಯಿತು, ಅದರ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋನ ನೀವು ಮತ್ತೆ ತಿರ್ಗಾ ನೋಡಿ, ಕ್ವಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಖಂಡಿತ ಹಾಕಿ. ಆ ಕಾಮೆಂಟ್ ಬಾಕ್ಸಲ್ಲಿ ನಾನು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ನ ರಿಪ್ಲೈ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದೊಂದಿಗೆ ನಾವು ಮತ್ತಷ್ಟು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಈ ಚಾನಲ್ ನೀವು ನೋಡ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡ್ಕೊಳ್ಳಿ. ಆಮೇಲೆ ಇಷ್ಟ ಆದರೆ ನಿಮ್ಮ ಬೇರೆ ಫ್ರೆಂಡ್ಸ್ ಜೊತೆಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ರೈಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್.